Audio Jungle. ಕೇಂದ್ರ ಸರ್ಕಾರ ಈ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 3-3.5 ವರ್ಷ ಆಗ್ತಾ ಇದೆ. ಅಂಡರ್ ಪಾಸ್ ಮಾಡ್ಬೇಕಂತ ಮಾಡಿದ್ದಾರೆ, ಬಟ್ ಅದು ಅರ್ಧಕ್ಕೆ ನಿಂತಿದೆ. ಇದು ಕ್ವಾಲಿಟಿ ವರ್ಕು ಆಗ್ತಾ ಇಲ್ಲ, ಕೆಲಸನೂ ನಡೀತಾ ಇಲ್ಲ. ಇಲ್ಲಿ ಆಮೇಲೆ ನರಸಿಂಹ ತೀರ್ಥದಲ್ಲಂತೂ ಬಹಳ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಈ ಪೀಕ್ ಅವರ್ಸ್ ಅಲ್ಲಿ ಇದು ಮೇನ್ ರೋಡ್, ತಿರುಪತಿಗೆ ಹೋಗುವಂತ ಮೇನ್ ಹೈವೇ ಇದು. ಇಂಥ ಕಡೆ ಇಷ್ಟೊಂದು ಡಿಲೇ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಶನಿವಾರ ಭಾನುವಾರ ಅಂತೂ ಇಲ್ಲಿ ಜನ ಓಡಾಡೋದು ಕಷ್ಟ ಆಗುತ್ತೆ, ಅಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಏನು ಈ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ, ಇದ್ರ ಬಗ್ಗೆ ಗಮನ ಕೊಟ್ಟು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಇದು, ಅವ್ರ ಮೇಲೆ ಒತ್ತಡ ತಂದು ಆದಷ್ಟು ಬೇಗ ಈ ಪ್ರಾಜೆಕ್ಟ್ ನ ಮುಗಿಸ್ಕೊಂಡು ಈ ಜನಗಳಿಗೆ ಸ್ವಲ್ಪ ನೆಮ್ಮದಿ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀನಿ. ದೇಶದಾದ್ಯಂತ ಡೆವಲಪ್ಮೆಂಟ್ ನಡೀತಾ ಇದೆ, ಆದ್ರೆ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಎಲ್ಲಾ ಡೆವಲಪ್ಮೆಂಟ್ಸ್ ಅರ್ಧಂಬರ್ಧ ಕೆಲಸ ಮಾಡೋದು, ಯಾರಿಗೋ ಕಾಂಟ್ರಾಕ್ಟರ್ಗಳಿಗೆ ಕಾಂಟ್ರಾಕ್ಟ್ ಕೊಟ್ಬಿಡೋದು. ಅದ್ರಲ್ಲಿ ಹಲವಾರು ಜನ ಬ್ಲಾಕ್ ಲಿಸ್ಟ್ ಆಗಿರೋಂಥ ಕಾಂಟ್ರಾಕ್ಟರ್ಗಳು. ಇವ್ರು ಯಾರು ಉತ್ತಮ ಕೆಲಸ ಮಾಡಿಲ್ಲ. ಹಲವಾರು ಕಡೆ ನೋಡಿದೀರಾ, ಬ್ರಿಡ್ಜ್ಗಳು ಬಿದ್ದೋಗ್ತಾ ಇದೆ, ಫ್ಲೈಓವರ್ಗಳು ಬಿದ್ದೋಗ್ತಾ ಇದೆ, ಸ್ಕೈ ವಾಕ್ಗಳಲ್ಲಿ ಕ್ರ್ಯಾಕ್ಗಳು ಬರ್ತಾ ಇದೆ. ಸುಮಾರು ಕಡೆ ಇಂಥದೇ ಕೆಲಸ ನಡೀತಾ ಇದೆ. ಎಲ್ಲ ಒಂದು ಕಳಪೆ ಕೆಲಸ ನಡೀತಾ ಇದೆ. ಆಮೇಲೆ ಆಮೆಗತಿಯಲ್ಲಿ, ಯಾಕೆ ಆಮೆಗತಿಯಲ್ಲಿ ಮಾಡ್ತಾರೆ ಅಂದ್ರೆ ತಿರ್ಗಾ ಬಿಲ್ ರೈಸ್ ಮಾಡಿಸ್ಕೊಳ್ಳೋದಕ್ಕೆ. ಇದು ಆಗಬಾರ್ದು. ಇದರಿಂದ ಜನತೆಗೂ ಒಳ್ಳೇದಾಗಲ್ಲ, ಅವ್ರಿಗೂ ಒಳ್ಳೇದಾಗಲ್ಲ. ಅದರಿಂದ ಕೇಂದ್ರ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಅವ್ರ ಕೈಗೆತ್ತುಕೊಂಡ ಪ್ರಾಜೆಕ್ಟ್ಸ್ ಬೇಗ ಬೇಗ ಮುಗಿಸ್ಬೇಕು ಅಂತ ಹೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಸ್ಪ್ರೇ ಮಾಡ್ತಾರೆ ವೆಹಿಕಲ್ ಮೂವ್ಮೆಂಟ್ ಬ್ಲಾಕ್ ಸರ್. ಸಂಡೇ ಅದೆಲ್ಲ ಭಾರಿ ಬ್ಲಾಕ್ ಆಗ್ತಾ ಇದೆ. ಇಲ್ಲಿಂದ ಮಾತಾಡೋದು ಕೊಡೋ